ಬರೀ ಓಟ್ ಬಂದಾಗ ಅವಾಗ ಹಿಂದೂಗಳು ಬೇಕು, ಅವಾಗ ಬಸನಗೌಡನ ಭಾಷಣ ಬೇಕು. ಗೆದ್ದ ಮ್ಯಾಗ ಮಂತ್ರಿ ಆದ ಮ್ಯಾಗ ಬಸನಗೌಡನ ಬಾಯಿ ಸರಿ ಇಲ್ಲ ಅಂತ ಮತ್ತೆ ಹೊಯ್ಕೋತಾರೆ ಅವ್ರು, ಯಾರು ಮಂತ್ರಿ ಆದವ್ರೆ. ಅಯೋಗ್ಯ ಯತ್ನಾಳ್ ನಮ್ಗೆ ಬಾಯಿಗೆ ಬಂದಂಗೆ ಬೈಲಕತ್ತಾನ. ಮ್ಯಾಗಿನವರು ನಾವು ಹೊರಗೆ ಹಾಕಿ ನಿಮ್ಮ ಮಾತಿಗೆ ಅಪ್ಪ ಮಗನ ಮಾತು ಕೇಳಿ ಹೊರಗೆ ಹಾಕಿವಿ, ನೀವೇನಾರು ಕಿಸಿರಪ್ಪ ಅಂತೇಳಿ ಕೊಡ್ಗು ಕಳ್ಸ್ಯಾರ. ಇವರೇನು ಕಿಸಿಲಿಲ್ಲ, ಇವ್ರವ ಕುಂಡಿಸ್ಕೊಂಡು ಹೇಳ್ತಾಳೆ ರಾವಣದಂಗೆ ಮಾತಾಡಿ ಬಂದ. ಸಾಫ್ಟ್ ಕಾರ್ ನಾನು ಒಳ್ಳೆಯವನೇ ಅದೀನಿ, ಆದ್ರೆ ದುಷ್ಟರಿಗೆ ನಾ ಭಾಳ ದುಷ್ಟ ಅದೀನಿ. ಯತ್ನಾಳ ಬದ್ಮಾಸೋ ಡ್ಯಾಶ್ ಬದ್ಮಾಸೋ ಅಂತ ಒಂದು ತಾಸದ ಹೊಡಿರಿ ಯಾವ ಮಗ ಬೇಡ. ಎಲ್ಲಿವರೆಗೆ ಒಂದು ಕುಟುಂಬದಿಂದ ಮುಕ್ತ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿ, ಅಲ್ಲಿವರೆಗೆ ನಾವು ಪಕ್ಷದಲ್ಲಿ ಹೋಗೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಆ ಕುಟುಂಬ ಒಳ್ಳೆಯದಿತ್ತಂದ್ರೆ ನಾನು ಗೌರವ ಕೊಡ್ತಿದ್ದೆ. ಕೆಲವೊಂದು ಮಂದಿ ಆ ಕುಟುಂಬದ ಯಾವ ರೀತಿ ನಮ್ಮ ಜೊತೆ ನಡ್ಕೊಂಡಾರೆ ಉತ್ತರ ಕರ್ನಾಟಕದ ನೀರಾವರಿ ವಿಚಾರದಲ್ಲಿ ಭಾಳ ದೊಡ್ಡ ದ್ರೋಹ ಆಗಿದೆ. ನಮಗೊಂದು ರೂಪಾಯಿ ಕೊಡಲಿಲ್ಲ ಅವರು ಮುಖ್ಯಮಂತ್ರಿ ಇದ್ದಾಗ. ಯಾರು ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿ ಆದವರು ಇವರು. BJP ಎಷ್ಟು ಮಂದಿ ಮುಖ್ಯಮಂತ್ರಿ ಆಗ್ಯಾರ ಅವರೆಲ್ಲ ಉತ್ತರ ಕರ್ನಾಟಕದ ಆಶೀರ್ವಾದದಿಂದ. ಉತ್ತರ ಕರ್ನಾಟಕದಾಗ ಜೋರು ಬಂದಾಗನೇ ಅವ್ರಾಗೋದು, ನಾವಿದ್ರೆ ಮತ್ತೆ ಸರ್ ಅಂತೇಳಿ ಅವ್ರ ಮುಂದೆ ಫೈಲ್ ತೊಗೊಂಡು ನಿಂದಿರೋದು. ನಮ್ಮವ್ರು ಮುಖ್ಯಮಂತ್ರಿ ಆಗಿದ್ದರು, ಬೊಮ್ಮಾಯಿ ಅವರಾಗಿದ್ದರು, ಜಗದೀಶ್ ಶೆಟ್ಟರ್ ಆಗಿದ್ದರು. ಏನು ಮಾಡೋದು ದುರ್ದೈವ ಅಂದ್ರೆ ಎಷ್ಟು ನೀರಾವರಿಗೆ ಆದ್ಯತೆ. ಇವತ್ತು ನೋಡಿರಿ, ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ತಾರ್ದು ಬೆಂಗಳೂರಿಗೆ. ನಾ ಮನೆ ವಿಧಾನಸಭಾದಾಗ ಹೇಳಿದೆ, ಅಲ್ಲಪ್ಪ ನಾನು ಬೆಳಗಾವಿ ಅಧಿವೇಶನದಾಗ ಹುಬ್ಬಳ್ಳಿದ ಧಾರವಾಡ ಬೆಳಗಾವಿ ನಡ್ಬರ್ಕ್ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿರಿ, ಈ ಭಾಗ ಬೀಳಿತದೆ. ನೀವು ಹಳ್ಳಿ ಮಿಳ್ಳಿ ಹೋಗಿ ಅಲ್ಲೇ ಬೆಂಗಳೂರಿನಾಗ ಈಗ ಒಂದು ಐತಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಐತಿ, ಇನ್ನೊಂದು ಮೊದಲಿನ ಹಳ್ಳಿ ಏರ್ಪೋರ್ಟ್ ಐತಿ. ಮತ್ತು ಉತ್ತರ ಕರ್ನಾಟಕ ಡೆವಲಪ್ ಯಾವಾಗ ಆಗೋದು? ಯಾವಾಗ ನೀರಾವರಿ ಆಗಬೇಕು. ಸುಮಾರು 17,70,000 ಎಕರೆ ನೀರಾವರಿ ಆಗ್ತದೆ. ಏನೋ ಆಲ್ಮಟ್ಟಿ 524 ಎತ್ತರ ಮಾಡಿದ್ರೆ ಇವತ್ತು 1,16,000 ಕೋಟಿ ರೂಪಾಯಿ ನೀವು ಸಾಲ ತೆಗೆದಿರಿ ಗ್ಯಾರಂಟಿ ಸಲುವಾಗಿ. ಅದ್ರಾಗ 58,000 ಕೋಟಿ ರೂಪಾಯಿ ಬರೀ ಗ್ಯಾರಂಟಿಗೆ ಹೋಗ್ತದೆ. ನಾ ಸರ್ಕಾರಕ್ಕೆ ಮೊನ್ನೆ ವಿಧಾನಸಭಾದಾಗ ಹೇಳಿದ್ದು, ಗ್ಯಾರಂಟಿ ಸಲುವಾಗಿ ನೀವು ಸಾಲ ತೆಗಿಲಕತ್ತೀರಿ. 1,16,000 ಯಾರು ಜನರ ಮೇಲೆ ಏರ್ಲಕತ್ತೀರಿ. ಅದ್ರ ಜೊತೆಗೆ ಇನ್ನೊಂದು ಲಕ್ಷ ಕೋಟಿ ಸಾಲ ತೆಗೀರಿ. ಕೃಷ್ಣಾ ಮೇಲ್ದಂಡೆ ಮುಗಿದು ಹೋಗ್ಬಿಡ್ತದೆ. ನಿಮಗೆ ಬಿಕ್ಕಿ ಬಿಡೋದು ಬಂದಾಗ್ತದೆ. ನಾವೇನು ನಿಮ್ಗೆ ಒಮ್ಮೆ ನೀರಾವರಿ ಆಗಿಬಿಡ್ತಂದ್ರೆ ಕರೆಂಟ್ ಒಂದು 10 ತಾಸು ಕೊಟ್ಟರೆ ರೈತರಿಗೆ ಯಾವ ನಿಮ್ಗೆ ಗ್ಯಾರಂಟಿನೇ ಬೇಕಿಲ್ಲ. ಅವರೇ ನಿಮ್ಗೆ ದಾನ ಮಾಡ್ತಾರೆ. ಯಾಕಂದ್ರೆ ನಮ್ಮ ಬಿಜಾಪುರದವ್ರು ದಾನ ಮಾಡೀವಿ. ಇಂದಿರಾ ಗಾಂಧಿ ಅವ್ರಿಗೆ, ನಿಜಲಿಂಗಪ್ಪನವರು ಬಂಗಾರದಿಂದ ತುಗಿ ಇಂಡಿಯಾ ಚೀನಾ ವಾರ್ನಾಗ ಬರಗಾಲ, ಮತ್ತು ಅವಾಗ ಏನೂ ಇದ್ದಿದ್ದಿಲ್ಲ ಅಂಥದ್ರಾಗ ಬಂಗಾರ ಕೊಟ್ಟಿವಿ ನಾವು. ನಾ ಇದೇ ಹೇಳೋದು, ಉತ್ತರ ಕರ್ನಾಟಕದಲ್ಲಿ ಏನು ಅನ್ಯಾಯ ಆಗ್ತಾಯಿದೆ, ಇದು ಧ್ವನಿ ಎತ್ತಾಯಿದ್ದೀವಿ. ಹಿಂದೂಗಳ ಕೊಗ್ಗಲೆ ಆಗ್ತಾಯಿದೆ ಇವತ್ತು ರಾಜ್ಯದಲ್ಲಿ. ಬರೀ ಒಂದು ಟ್ವಿಟರ್ನಾಗ ಇದು ಮಾಡಿ, ನಿನ್ನೆ ನಾನು ಭಾಳ ಖಡಕ್ ಒಂದು ಇದು ಕೊಟ್ಟಿದ್ದಕ್ಕೆ ಓಡಿ ಹೋಗಿ ನಮ್ಮ ಅಧ್ಯಕ್ಷ ಅಲ್ಲಿ ಭೇಟಿಯಾಗಿ ಬಂದೆ. ಇಲ್ಲಾಂದ್ರೆ ಎಲ್ಲಿಯೂ ಹೋಗೋದೇ ಇಲ್ಲ, ನಾಪತ್ತೆ. ಅಂದ್ರೆ ಹಿಂದೂಗಳು ಇಲ್ಲೇ ಹುಬ್ಬಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಹೋಗಿ ಹೊಡೆದ್ರು. ಇಲ್ಲೇ ಮಹಾನ್ ನಾಯಕರಿದ್ದರು. ಯಾಕೊಂದು 4 ಎನ್ಕೌಂಟರ್ ಮಾಡಿ ಹೊಡೆದ್ರೆ ಅವ ಯಾವ ಮುಲ್ಲ ಆ ಜೀಪ್ ಮ್ಯಾಗ ನಿಂತು ಭಾಷಣ ಮಾಡಿದ್ದಲ್ಲ, ಅವನಿಗೆ ಹೊಡೆದು ಬಿಟ್ಟಿದ್ರೆ ಎಲ್ಲ ತಣ್ಣಗಾಗಿ ಹೋಗ್ತಿತ್ತು, ಗಪ್ ಆಗ್ತಿತ್ತು. ಇವ್ರು ಹೋರಾಟ ಮಾಡ್ಲಕತ್ತಾರೆ ರೀ. ಭಾಳ ಅದಾವ ಸಿದ್ದರಾಮಯ್ಯ ಬಲ್ಲಿ, DK ಶಿವಕುಮಾರ್ ಬಲ್ಲಿ. ರಾತ್ರಿ ಫೋನ್ ಮಾಡೇ ಬರ್ತಾರೆ, ಹೋಗ್ಯಾರ ಅವ್ರ ಕೊಡುಗಿಗೆ, ನಾವು ಹೊಂಟೀವಿ, ಮ್ಯಾಗಿಂದ ಭಾಳ ಪ್ರೆಷರ್ ಐತಿ. ಅಯೋಗ್ಯ ಯತ್ನಾಳ್ ನಮ್ಗೆ ಬಾಯಿಗೆ ಬಂದಂಗೆ ಬೈಲಕತ್ತಾನ. ಮ್ಯಾಗಿನವರು ನಾವು ಹೊರಗೆ ಹಾಕಿ ನಿಮ್ಮ ಮಾತಿಗೆ ಅಪ್ಪ ಮಗನ ಮಾತು ಕೇಳಿ ಹೊರಗೆ ಹಾಕಿವಿ, ನೀವೇನಾರು ಕಿಸಿರಪ್ಪ ಅಂತೇಳಿ ಕೊಡ್ಗು ಕಳ್ಸ್ಯಾರ. ಇವರೇನು ಕಿಸಿಲಿಲ್ಲ, ಇವ್ರವ ಕುಂಡಿಸ್ಕೊಂಡು ಹೇಳ್ತಾಳೆ ರಾವಣದಂಗೆ ಮಾತಾಡಿ ಬಂದ. ಅದೇ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ಸಂತೋಷ್ ಪಾಟೀಲ್ ಅಂತ ಬೆಳಗಾವ್ದಾಗ ಅದು ರಾಜೀನಾಮೆ ತೊಗೊಂಡ್ರಲ್ರ ಅವರು. ಲಕ್ಷ್ಮೀ ಅಕ್ಕ ಎಷ್ಟು ಜೋರು ಮಾತಾಡ್ತಿದ್ರು. DK ಶಿವಕುಮಾರ್ ಎಷ್ಟು ಜೋರು ಮಾತಾಡಿ, ಇವ್ರಿಗೇನು ಬ್ಯಾನ್ ಆಗೈತೆ ರೀ. ನೀನು ಹೋಗಿ ಬಂದರೂ ಮುಗೀತು. ಇನ್ನು ಪಾಪ ಆ ಕುಟುಂಬಕ್ಕೆ ಯಾರು ನೋಡೋರು? ಶಿವಮೊಗ್ಗದಾಗೆ ಒಬ್ಬ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ ಕೊಲೆ ಆಯಿತು. ನಾ ಹೋಗಿ ಮೊದಲು 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿನಿ. ಎಲ್ಲೆಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಈ ರೀತಿ ಆದಾಗ ನಾವು 1 ಲಕ್ಷ 2 ಲಕ್ಷ ಕೊಟ್ಟು ಸಾಂತ್ವನ ಹೇಳಿ. ಈಗ ಇನ್ನು ಕೆಲವೇ ದಿವಸನಾಗ ನಾವು ಬೆಂಗಳೂರಿನಾಗ ಒಂದು ಹಿಂದೂ ಕಾರ್ಯಕರ್ತರ ಕಾನೂನಿನ ಹೋರಾಟಕ್ಕೆ ಒಂದು ಸೆಲ್ ತೆಗಿತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ಯಾವುದೇ ಹಿಂದೂಗಳ ಗಲಭೆಗಳಲ್ಲಿ ಇರ್ಬೋದು, ಏನೇ ಅವ್ರಿಗೆ ಇದು ಆದಾಗ ಕಾನೂನಾತ್ಮಕವಾಗಿ ಎಲ್ಲ ರೀತಿ ಉಚಿತ ಅವ್ರ ಪರವಾಗಿ ನಾವು ನ್ಯಾಯಾಲಯದಲ್ಲ, ಹೈಕೋರ್ಟ್ ಇರ್ಬೋದು, ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು, ಅದನ್ನು ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇವತ್ತು ಹಿಂದೂಗಳ ಕಾರ್ಯಕರ್ತರ ರಕ್ಷಣೆ ಯಾರು ಮಾಡ್ಲಕತ್ತಾರೆ? ಇಲ್ಲೇ ಇಲ್ಲ. ಬರೀ ಓಟ್ ಬಂದಾಗ ಅವಾಗ ಹಿಂದೂಗಳು ಬೇಕು, ಅವಾಗ ಬಸನಗೌಡನ ಭಾಷಣ ಬೇಕು. ಗೆದ್ದ ಮ್ಯಾಗ ಮಂತ್ರಿ ಆದ ಮ್ಯಾಗ ಬಸನಗೌಡನ ಬಾಯಿ ಸರಿ ಇಲ್ಲ ಅಂತ ಮತ್ತೆ ಹೊಯ್ಕೋತಾರೆ ಅವ್ರು, ಯಾರು ಮಂತ್ರಿ ಆದವ್ರೆ. ಸರ್, ಈಗ ವಿಚಾರವಾಗಿ ಅಮಿತ್ ಶಾ ಬಗ್ಗೆ ಭಾಳ ಸಾಕಷ್ಟು
ಬಸವನಗೌಡ್ರೆ ಭಾಳ ಸಾಕಷ್ಟು ಸರ್ ವಕಫ್ದು ಇಂಥ ಭಯಾನಕ್ಕಿತ್ತು ಈ ದೇಶನಾಗ. ಯಾರೂ ಅದನ್ನು, ನಾನು ವಿಧಾನಸಭೆದಾಗ ಮೊದಲೇ ಮಾತಾಡೋದು ನಾನೇ. ವಕಫ್ ಅನ್ನೋಂಥದ್ದು ನಾನು ಕೇಂದ್ರದ ನಮ್ಮ ಪ್ರಧಾನಮಂತ್ರಿಗಳಿಗೆ, ಅಮಿತ್ ಶಾ ಅವರಿಗೆ, ಮತ್ತು ಅದು ಜಗದಾಂಬಿಕಾ ಪಾಲತೆ ಅನ್ನೋದ್ರ ಸಮಿತಿಯ ಅಧ್ಯಕ್ಷರಿದ್ದರು, ಅವರಿಗೆ ರಿಜು ಅವರು, ನಮ್ಮ ಅಲ್ಪಸಂಖ್ಯಾತ ಇಲಾಖೆ ಮಂತ್ರಿಗಳು, ಅವರಿಗೆಲ್ಲ ನಾವು ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀವಿ. ಇವತ್ತು ನಾವು ಕರ್ನಾಟಕದಲ್ಲಿ ಇಷ್ಟು ಸುಮಾರು 2,500 ಫುಟದ ದಾಖಲೆಗಳನ್ನು ಕೊಟ್ಟಿವಿ. ಮಠಗಳ ಇವತ್ತು ವಕಫ್ ಆಗಿದ್ದು, ರೈಲ್ವೆ ಸ್ಟೇಷನ್ಗಳು ವಕಫ್ ಆಗಿದ್ದು, ರೈಲ್ವೆ ಲ್ಯಾಂಡು ವಕಫ್ ಆಗಿದ್ದು, ಅಲ್ಲಿಂದ ಸ್ಕೂಲ್ ಕಾಲೇಜು ಗೌರ್ಮೆಂಟ್ ಲ್ಯಾಂಡು ಇವತ್ತು ನಾವು ಏನದೊಂದು ತಯಾರು ಮಾಡಿಕೊಟ್ಟಿವಿ. ಇವತ್ತು ಅದೇ ಆಧಾರದ ಮೇಲೆ ಇವತ್ತಿನೆಲ್ಲ ತಾವು ಮಾಧ್ಯಮದವರು ಸಹಿತ ತಾವು ನಮ್ಮನ್ನು ಪ್ರಶಂಸೆ ಮಾಡಿರಿ. ಬಿಜಾಪುರದಿಂದಲೇ ಪ್ರಾರಂಭ ಆಯಿತು ವಕಫದ ಒಂದು ಹೋರಾಟ ಅಂತೇಳಿ. ಇವತ್ತು ವಕಫದಿಂದ ಎಷ್ಟು ಮಠ ಮಾನ್ಯಗಳು ಉಳಿದು ರೀ, ಎಷ್ಟು ಇವತ್ತು ಹಿಂದೂ ದೇವಸ್ಥಾನಗಳು ಉಳಿದು. ಇಲ್ಲಾಂದರೆ ಹಿಂದೂ ದೇವಸ್ಥಾನಗಳ ಸಹಿತ ವಕಫ್ ಹತ್ತದ. ಇಸ್ಲಾಂ ಹುಟ್ಟಲಾರ್ದಂಥ ಕಾಲದಲ್ಲಿ ಇದ್ದಂಥ ಮಠ ಮಾನ್ಯಗಳು ಬಸವಣ್ಣ ಕಾಲದಲ್ಲಿರುವಂಥವು ವಕಫತ್ ಹಾಕಿದ್ರು. ಭಾಳ ಒಳ್ಳೆಯ ಕೆಲಸ ಇವತ್ತು ನರೇಂದ್ರ ಮೋದಿಯವ್ರು ಮಾಡ್ಯಾರ. ಸಾಫ್ಟ್ ಕಾರ್ ನಾನು ಒಳ್ಳೆಯವನೇ ಅದೀನಿ, ಆದ್ರೆ ದುಷ್ಟರಿಗೆ ನಾ ಭಾಳ ದುಷ್ಟ ಅದೀನಿ. ಯತ್ನಾಳ ಬದ್ಮಾಸು ಡ್ಯಾಶ್ ಬದ್ಮಾಸು ಅಂತ ಒಂದು ತಾಸದ್ದು ಹೊಡೀರಿ. ಯಾವ ಮಗ ಬೇಡ ಅವ ಯಾವ ಪ್ರಭಾಕರ ಏನರ ಪ್ರಬಂಧ ಹುಣಸಿ ಕಟ್ಟಿ ಲೋಫರ್ ನನ್ನ ಮಗ, ಬದ್ಮಾಸ್ ನನ್ನ ಮಗ, ಅದ್ರ ಆಸ್ತಿ ಹೊಡ್ಕೊಂಡನವ. ಆ ಟ್ರಸ್ಟ್ನಾಗ ಯಾರ್ಯಾರ ಡೈರೆಕ್ಟರ್ಗಳು ತೆಗೀರಿ, ಅವ್ರ ಫ್ಯಾಮಿಲಿ ಮಾಡ್ಕೊಂಡಾನ ರೀ. ಒಂದು ಮಠದ ಆಸ್ತಿ, ಒಂದು ದೇವಸ್ಥಾನ ಆಸ್ತಿ ಯಾರೂ ತಿನ್ನಬಾರ್ದು. ಒಂದು ವೇಳೆ ಅದು ತಿಂದವ್ರ ಮನೆ ಎಲ್ಲ ನಟ್ಟಂಶ ಆಗ್ಯಾವ. ನಮ್ಮ ಬಿಜಾಪುರನ ಒಂದು 3-4 ಫ್ಯಾಮ್ಲಿಗಳು ಬಡ್ಡಿ ಸಹಿತ ಹೋಗೈತಿ. ಯಾಕೆ? ನೀವು ಮಠದ ಆಸ್ತಿ ಬಂಗಾರ ಹೊಡೆದಿದ್ರಿ, ನೀವು ಮಠದ ಜಾಗ ಹೊಡೆದಿದ್ರಿ,